ಮಲೆಗಳ ನಡುವೆ ಹಸಿರು ಹೊಲಗಳಿಂದ ಸುತ್ತುವರೆದ ರಾಮಪುರ ಎಂಬ ಹಳ್ಳಿ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಕಿರಣಗಳು ನಿಧಾನವಾಗಿ ಹೊಲಗಳ ಮೇಲೆ ಬೀಳುತ್ತವೆ. ಕೋಳಿಯ ಕೂಗು ಕೇಳುತ್ತಲೇ ಹಳ್ಳಿಯ ಜನರು ಎದ್ದು ತಮ್ಮ ಕೆಲಸಗಳನ್ನು ಆರಂಭಿಸುತ್ತಾರೆ. ಈ ಹಳ್ಳಿಯ ಮಧ್ಯದಲ್ಲೊಂದು ಮಣ್ಣಿನ ಮನೆ. ಆ ಮನೆಯ ಹಿರಿಯ ಮುಖ್ಯಸ್ಥೆ ಗೌರಿ. ಗೌರಿಗೆ 2 ಗಂಡು ಮಕ್ಕಳು ಇದ್ದರು, ಆದರೆ ಅವರು ದೂರದ ಊರಲ್ಲಿ ಕೆಲಸ ಮಾಡುತ್ತಿದ್ದರು. ಆದ್ದರಿಂದ ಮನೆಯೆಲ್ಲಾ ಜವಾಬ್ದಾರಿ ಸೊಸೆಯಾರಾದ ಲಕ್ಷ್ಮೀ ಮತ್ತು ರಾಧಾ ಮೇಲಿದೆ. ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆಯಿದೆ. ಅದರ ಪಕ್ಕದಲ್ಲಿ ಗೌರಿ ಕುಳಿತು ಹಾಲು ಕರೆಯುತ್ತಿದ್ದಳು. ಗೌರಿ ಅತ್ತೆ ಸ್ವಲ್ಪ ಕಠಿಣ ಸ್ವಭಾವದವಳು. ಅವಳಿಗೆ ಕೆಲಸ ಮಾಡುವವರ ಮೇಲೆ ಹೆಚ್ಚು ಮೆಚ್ಚುಗೆ. ಆದರೆ ಒಂದು ದೊಡ್ಡ ತಪ್ಪು ಅದೇನೆಂದರೆ ಅವರು ಯಾರು ಏನೇ ಹೇಳಿದರೂ ಅದನ್ನ ನಂಬುತ್ತಿದ್ದರು, ಪರಿಶೀಲನೆ ಮಾಡುತ್ತಿರಲಿಲ್ಲ. ಅವಳಿಗೆ 2 ಸೊಸೆಯರು. ಲಕ್ಷ್ಮಿ ದೊಡ್ಡ ಸೊಸೆ. ಶಾಂತ ಸ್ವಭಾವದವಳು ಹಾಗೂ ಸಹನೆಯುಳ್ಳವಳು. ಅವಳು ಯಾವಾಗಲೂ ಮೌನವಾಗಿ ತನ್ನ ಕೆಲಸವನ್ನು ಮಾಡುತ್ತಾಳೆ. ಯಾರಿಗೂ ದೂರು ಹೇಳೋದಿಲ್ಲ. ರಾಧಾ ಚಿಕ್ಕ ಸೊಸೆ. ಚುರುಕು, ಆದರೆ ಸ್ವಲ್ಪ ಸೋಮಾರಿ. ಕೆಲಸ ತಪ್ಪಿಸಿಕೊಳ್ಳುವುದರಲ್ಲಿ ಚಾಣಾಕ್ಷಳು. ಮಾತಿನಲ್ಲಿ ತುಂಬಾ ಚಾತುರ್ಯ ತೋರಿಸುವವಳು. ಬೆಳಗಿನ ಗದ್ದಲ ಮತ್ತು ಕೆಲಸ ಹಂಚಿಕೆ. ಕೋಳಿಯ ಕೂಗು ಕೇಳುತ್ತಲೇ ಲಕ್ಷ್ಮೀ ಎದ್ದು ಮನೆಯ ಕೆಲಸಗಳನ್ನು ಶುರುಮಾಡುತ್ತಾಳೆ. ನೀರು ತರುವುದು, ಅಡಿಗೆ ಮಾಡುವುದು ಹಾಗೂ ಮನೆ ಸ್ವಚ್ಛಗೊಳಿಸುತ್ತಾಳೆ. ಇನ್ನೊಂದು ಕಡೆ ರಾಧಾ ಇನ್ನೂ ಮಂಚದಲ್ಲಿ ಮಲಗಿದ್ದಾಳೆ. ಗೌರಿ ಸೊಸೆಯಂದಿರನ್ನು ಕೂಗುತ್ತಾಳೆ. ಲಕ್ಷ್ಮೀ ಮತ್ತು ರಾಧಾ 2 ಬರುತ್ತಾರೆ. ಗೌರಿ, ಲಕ್ಷ್ಮೀ ನೀನು ಹೊಲಕ್ಕೆ ಹೋಗಿ ಹೊಲದ ಕೆಲಸ ಮುಗಿಸಿಕೊಂಡು ಬಾ. ರಾಧಾ, ನೀನು ಮನೆಯಲ್ಲೇ ಇದ್ದು ಮನೆಯ ಕೆಲಸ ನೋಡಿಕೋ. ಲಕ್ಷ್ಮಿ ಮೃದುವಾಗಿ ಸರಿಯತೆ ಎಂದು ಹೇಳಿ ಹೊಲಕ್ಕೆ ಹೊರಡುತ್ತಾಳೆ. ರಾಧಾ ಒಳಗೆ ನಗು ಮಾಡುತ್ತಾಳೆ. ಆಹಾ, ಮತ್ತೆ ಸುಲಭ ಕೆಲಸ ಸಿಕ್ಕಿತೋ. ಲಕ್ಷ್ಮಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ. ಅವಳ ಕೈಗಳು ಮಣ್ಣಿನಿಂದ ತುಂಬಿವೆ. ಬೆವರು ಮುಖದಿಂದ ಹರಿಯುತ್ತಿದೆ. ಆದರೂ ಅವಳು ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಅವಳು ಯೋಚಿಸುತ್ತಾಳೆ, ಇದು ನನ್ನ ಮನೆ, ನನ್ನ ಜವಾಬ್ದಾರಿ, ನಾನು ಮಾಡಬೇಕು. ರಾಧಾ ಮನೆಯಲ್ಲೇ ಕುಳಿತುಕೊಂಡು ತಿಂಡಿ ತಿನ್ನುತ್ತಾಳೆ. ಸ್ವಲ್ಪ ಕೆಲಸ ಮಾಡಿದಂತೆ ನಟಿಸುತ್ತಾಳೆ. ಕೆಲವು ಪಾತ್ರೆಗಳನ್ನು ಸ್ವಚ್ಛ ಮಾಡುತ್ತಾಳೆ, ಆದರೆ ಹೆಚ್ಚು ಸಮಯ ವಿಶ್ರಾಂತಿಯಲ್ಲಿ ಕಳೆಯುತ್ತಾಳೆ. ಇಷ್ಟು ಸಾಕು, ಅತ್ತೆ ಕೇಳಿದ್ರೆ ಹೇಳ್ತೀನಿ ನಾನು ಎಲ್ಲ ಮಾಡಿದ್ದೀನಿ ಅಂತ. ಸಂಜೆ ಸಮಯವಾಗುತ್ತದೆ. ಲಕ್ಷ್ಮಿ ತುಂಬಾ ದಣಿದ ಸ್ಥಿತಿಯಲ್ಲಿ ಮನೆಗೆ ಬರುತ್ತಾಳೆ. ರಾಧಾ ತಕ್ಷಣ ಅತ್ತೆಯ ಬಳಿ ಹೋಗಿ ಹೇಳುತ್ತಾಳೆ, ಅತ್ತೇ, ನಾನಿವತ್ತು ಎಲ್ಲ ಕೆಲ್ಸ ಮಾಡಿದ್ದೀನಿ. ನೀನು ತುಂಬಾ ಒಳ್ಳೆಯವಳು ರಾಧಾ. ಲಕ್ಷ್ಮಿ ಏನೂ ಹೇಳದೆ ಸುಮ್ಮನೆ ನಗುತ್ತಾ ಹೋಗುತ್ತಾಳೆ. ದಿನಗಳು ಹೀಗೆ ಸಾಗುತ್ತವೆ. ಇದೇ ಪರಿಸ್ಥಿತಿ ದಿನದಿಂದ ದಿನಕ್ಕೆ ನಡೆಯುತ್ತದೆ. ಲಕ್ಷ್ಮಿ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ. ರಾಧಾ ಸುಳ್ಳು ಹೇಳಿ ಮೆಚ್ಚುಗೆ ಪಡೆಯುವುದು. ಹಳ್ಳಿಯ ಜನರು ಗಮನಿಸುತ್ತಾರೆ, ಆದರೆ ಲಕ್ಷ್ಮಿ ಯಾವಾಗಲೂ ಮೌನ. ಸೀತಮ್ಮನ ಎಚ್ಚರಿಕೆ. ಒಂದು ದಿನ ಅತ್ತೆ ಗೌರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಒಬ್ಬರೇ ಹೋಗ್ತಾರೆ. ದೇವಸ್ಥಾನದಲ್ಲಿ ಪಕ್ಕದ ಮನೆಯ ಸೀತಮ್ಮ ಸಿಗ್ತಾರೆ. ಹೀಗೆ 2 ಮಾತಾಡುವಾಗ ಸೀತಮ್ಮ ಹೇಳುತ್ತಾರೆ, ಗೌರಕ್ಕ, 2 ಸೊಸೆಯರು ಮನೆಗೆ ಹೊಂದ್ಕೊಂಡು ಹೋಗ್ತಿದ್ದಾರಾ ಅಂತ ಗೌರಿನ ಕೇಳ್ತಾರೆ. ಹೌದು, 2 ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ನನ್ನ ಚಿಕ್ಕ ಸೊಸೆ ತುಂಬಾ ಜಾಣೆ, ಕೆಲ್ಸ ಜಾಸ್ತಿ ಮಾಡ್ತಾಳೆ ಅಂತ ಗೌರಿ ಸೀತಮ್ಮನಿಗೆ ಹೇಳ್ತಾಳೆ. ಅವಾಗ ಸೀತಮ್ಮ ಹೇಳ್ತಾರೆ, ಗೌರಿ, ನೀವು ಸ್ವತಃ ನೋಡ್ಬೇಕು ಯಾರು ನಿಜವಾಗಿ ಕೆಲ್ಸ ಮಾಡ್ತಾರೆ ಅಂತ. ಗೌರಿ ಸ್ವಲ್ಪ ಯೋಚಿಸುತ್ತಾಳೆ, ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಒಂದು ದಿನ ರಾತ್ರಿ ಸಮಯ. ಎಲ್ಲರೂ ಮಲಗಿದ ಮೇಲೆ ಗೌರಿ ಸ್ವಲ್ಪ ಹೊರಗೆ ಬಂದು ಯೋಚಿಸುತ್ತಾಳೆ. ನಿಜವಾಗ್ಲೂ ರಾಧಾ ಎಲ್ಲ ಕೆಲಸ ಮಾಡ್ತಾಳಾ, ಇಲ್ವೇ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಾ? ಪರೀಕ್ಷೆ ಮಾಡ್ತೇನೆ, ಆವಾಗ ಗೊತ್ತಾಗುತ್ತೆ ಯಾರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ. ರಾಧಾ, ನೀನು ಹೊಲಕ್ಕೆ ಹೋಗು. ಲಕ್ಷ್ಮಿ, ನೀನು ಮನೆಯಲ್ಲೇ ಇರು. ರಾಧಾ ಬೆಚ್ಚಿ ಬೀಳುತ್ತಾಳೆ. ರಾಧಾ ಹೊಲಕ್ಕೆ ಹೋಗುತ್ತಾಳೆ. ಬಿಸಿಲು ತೀವ್ರ. ಸ್ವಲ್ಪ ಕೆಲಸ ಮಾಡಿದ ಮೇಲೆ ಅವಳು ದಣಿದು ಬಿಡುತ್ತಾಳೆ. ಇದು ತುಂಬಾ ಕಷ್ಟ, ನಾನ್ ಮಾಡೋದಿಲ್ಲ. ಅವಳು ನೆರಳಿನಲ್ಲಿ ಕುಳಿತುಕೊಂಡು ಸಮಯ ಕಳೆಯುತ್ತಾಳೆ. ಲಕ್ಷ್ಮಿ ಮನೆಯಲ್ಲೇ ಎಲ್ಲಾ ಕೆಲಸಗಳನ್ನು ಕ್ರಮಬದ್ಧವಾಗಿ ಮಾಡುತ್ತಾಳೆ. ಅಡಿಗೆ ಮಾಡುವುದು, ಮನೆಯನ್ನು ಸ್ವಚ್ಛತೆ ಮಾಡುವುದು ಹಾಗೂ ನೀರು ತರುವುದು ಎಲ್ಲವೂ ಚೆನ್ನಾಗಿ ಮುಗಿಸುತ್ತಾಳೆ. ಸಂಜೆ ರಾಧಾ ಮನೆಗೆ ಬಂದು ಮತ್ತೆ ಸುಳ್ಳು ಹೇಳುತ್ತಾಳೆ. ಗೌರಿ ಅತ್ತೆ, ಅತ್ತೇ, ನಾನು ತುಂಬಾ ಕೆಲ್ಸ ಮಾಡಿದ್ದೀನಿ. ಗೌರಿ ಅತ್ತೆ,
ಗಂಭೀರವಾಗಿ. ಸುಳ್ಳು ಹೇಳ್ಬೇಡ, ನಾನು ನೋಡಿದ್ದೀನಿ ನೀನು ಎಷ್ಟು ಕೆಲ್ಸ ಮಾಡ್ತಿದ್ದೆ ಅಂತ ಎಂದು ಹೇಳ್ತಾಳೆ. ರಾಧಾ ಬೆಚ್ಚಿ ಬೀಳುತ್ತಾಳೆ. ಅತ್ತೆ ಲಕ್ಷ್ಮಿಯ ಕಡೆ ತಿರುಗಿ, ನೀನು ಎಷ್ಟು ದಿನಗಳಿಂದ ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ಯೋ ಈಗ ನನಗೆ ಗೊತ್ತಾಗಿದೆ. ಅತ್ತೆ, ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಪಶ್ಚಾತ್ತಾಪ ಮತ್ತು ಬದಲಾವಣೆ. ರಾಧಾ ಕಣ್ಣೀರು ಹಾಕುತ್ತಾಳೆ. ಕ್ಷಮಿಸಿ ಅತ್ತೆ, ನಾನು ತಪ್ಪು ಮಾಡಿದ್ದೇನೆ. ಅವಳು ಬದಲಾಗಲು ನಿರ್ಧರಿಸುತ್ತಾಳೆ. 3 ಜನರು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಮನೆ ಸಂತೋಷದಿಂದ ತುಂಬುತ್ತದೆ. ಹಳ್ಳಿ ಮತ್ತೆ ಶಾಂತವಾಗಿರುತ್ತದೆ. ನಿಜವಾದ ಪರಿಶ್ರಮ ಯಾವಾಗಲೂ ಗುರುತಿಸಾಗುತ್ತದೆ. ಸುಳ್ಳು ಮತ್ತು ನಾಟಕ ತಾತ್ಕಾಲಿಕ. ಈ ಕಥೆಯು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.